ಸಂಗೀತ, ಇವತ್ತು ಯಾಕೋ ನನಗೆ ಆಫೀಸಿಗೆ ಹೋಗೋ ಮೂಡೇ ಇಲ್ಲ. ಆಫೀಸಿಂದ ಯಾರಾದರೂ ಕಾಲ್ ಮಾಡಿದ್ರೆ ನಾನು ಮನೇಲಿಲ್ಲ, ಏನೋ ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದೀನಿ ಅಂತ ಹೇಳು. ನೀನಷ್ಟು ಹೇಳಿ ಸಾಕು, ಆಮೇಲೆ ನಾನು ಮ್ಯಾನೇಜ್ ಮಾಡ್ಕೋತೀನಿ, ಸರಿನಾ? ನಾನೀಗ ಹೋಗಿ ಸ್ವಲ್ಪ ಮಲಗಿ ರೆಸ್ಟ್ ಮಾಡ್ತೀನಿ. ಪಾಪ ಸಂಗೀತ, ಅವಳ ನೇಚರ್ ಹೇಗೆ ಅಂದ್ರೆ ಅವಳಿಗೆ ಸುಳ್ಳು ಹೇಳಿ ಅಭ್ಯಾಸನೇ ಇರಲ್ಲ. ತುಂಬಾ ಸಾಧು ಸ್ವಭಾವದವಳು. ಅಲ್ಲೊಂದು ಹೇಳೋದು, ಇಲ್ಲೊಂದು ಹೇಳೋದು, ಚಾಡಿ ಹೇಳೋದು, ಇಂಥದ್ದೆಲ್ಲ ಏನೂ ಗೊತ್ತೇ ಇರಲ್ಲ ಅವಳಿಗೆ. ಸ್ವಲ್ಪ ಹೊತ್ತಾದ್ಮೇಲೆ ಆಫೀಸಿಂದ ರಘು ಬಾಸ್ ಕಾಲ್ ಬರುತ್ತೆ. ಹಲೋ, ಯಾರು? ನಾನು ರಘು ಅವ್ರ ಬಾಸ್ ಮಾತಾಡ್ತಿರೋದು. ಆಫೀಸಲ್ಲಿ ಇಷ್ಟೊಂದು ಕೆಲಸ ಪೆಂಡಿಂಗ್ ಇದೆ, ಇಷ್ಟೊತ್ತಾದರೂ ರಘು ಆಫೀಸಿಗೆ ಬಂದಿಲ್ಲ. ರಘು ಏನು ಮಾಡ್ತಾ ಇದ್ದಾರೆ? ಫೋನ್ ಕೊಡಿ, ಅವ್ರಿಗೆ ನಾನು ಮಾತಾಡಬೇಕು. ಅದು ಅವರು ಮಲಗಿದ್ದಾರೆ, ನಿದ್ರೆ ಮಾಡ್ತಿದ್ದಾರೆ. ಅವರಿಗೆ ಇವತ್ತೇನು ಆಫೀಸಿಗೆ ಹೋಗೋಕ್ಕೆ ಮನಸ್ಸೇ ಆಗ್ಲಿಲ್ವಂತೆ. ಹೊರಗಡೆ ಬಿಸಿಲು ಬೇರೆ ತುಂಬಾ ಇದೆ ಅಲ್ವಾ, ಹಾಗಾಗಿ ಮನೇಲೇ ಇದ್ದು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ನಿಮ್ ಗಂಡನಿಗೆ ಹೇಗೂ ಪ್ರತಿದಿನ ಬಿಸಿಲು ಇದ್ದೇ ಇರುತ್ತೆ, ಹಾಗಾಗಿ ಮನೆಯಲ್ಲೇ ಇದ್ಕೊಂಡು ರೆಸ್ಟ್ ಮಾಡ್ತಾನೆ ಇದ್ಬಿಡು ಅಂತ ಹೇಳ್ಬಿಡಿ, ಸರಿನಾ? ಹೀಗೆ ಹೇಳಿ ಬಾಸ್ ಕಾಲ್ ಕಟ್ ಮಾಡ್ಬಿಡ್ತಾನೆ. ಸಂಗೀತ ಬಂದು ಎಲ್ಲಾ ವಿಷಯನೂ ರಘು ಹತ್ರ ಹೇಳ್ತಾಳೆ. ಅಯ್ಯೋ ದೇವ್ರೆ, ನಿನ್ ತಲೆಲೇನ್ ಬುದ್ಧಿ ಇದೆಯೋ ಲದ್ದೆ ಇದೆಯೇ? ನಾನು ಮನೇಲಿಲ್ಲ, ಏನೋ ಎಮರ್ಜೆನ್ಸಿ ಕೆಲಸದ ಮೇಲೆ ಊರಿಗೆ ಹೋಗಿದ್ದೀನಿ ಅಂತ ಹೇಳು ಅಂತ ಅಷ್ಟು ಹೇಳಿದ್ದೀನಿ. ಆದ್ರೂ ಹೋಗಿ ಇದ್ದಿದ್ದ ಹಂಗೆ ಹೇಳಿಟ್ಟಿದೆಯಲ್ಲೇ. ನಿನ್ ಕಾರಣದಿಂದ ನನ್ನ ಕೆಲಸ ಹೊರಟೋಯ್ತು ಇವಾಗ. ಅಲ್ವೇ, ಒಂದ್ ಸ್ವಲ್ಪ ಸುಳ್ಳು ಹೇಳಿದ್ರೆ ಏನಾಗ್ತಿತ್ತು ನಿನ್ಗೆ? ಎಲ್ಲ ನನ್ನ ಕರ್ಮ. ಪಾಪ ಸಂಗೀತನ್ಗೆ ತನ್ನಿಂದ ಅಂಥ ತಪ್ಪು ಏನಾಗಿದೆ ಅಂತಾನೆ ಅರ್ಥ ಆಗಲ್ಲ. ಅಲ್ಲ, ಇದ್ರಲ್ಲಿ ನನ್ನ ತಪ್ಪು ಏನಿದೆ? ಇರೋ ವಿಷಯ ಏನಿದೆಯೋ ಅದನ್ನ ಹೇಳಿದೀನಿ, ಅದ್ರಲ್ಲಿ ತಪ್ಪೇನಿದೆ? ಸುಮ್ಮನೆ ಬೈತಾರೆ. ಸಂಗೀತ, ಲೇ ಸಂಗೀತ. ಹೋ ಅತ್ತೆ, ಆರಾಮಿದ್ದೀರಾ? ನನ್ನ ಆರಾಮ್ ಹಾಗಿರ್ಲಿ. ಎಲ್ಲ ನಿನ್ ಗಂಡ? ಒಳಗಿದಾರತ್ತೆ. ಈ ತಿಂಗಳು ಖರ್ಚಿಗೆ ದುಡ್ಡೇ ಕಳಿಸಿಲ್ಲ ಅವನು. ಯಾಕೆ, ಅವನಿಗೊಬ್ಳು ತಾಯಿ ಇದ್ದಾಳೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾನ? ಅದು ನಂಗೆ ಗೊತ್ತಿಲ್ಲ ಅತ್ತೆ, ಆದರೆ ಅವ್ರು ಹೇಳ್ತಾ ಇದ್ರು ಅಮ್ಮನಿಗೇನು ಅವಳಿಗೆ ಊರಲ್ಲಿ ಏನು ಕೊರತೆ ಇಲ್ಲ, ಅಲ್ಲೇ ಬೆಳೆದಿದ್ದು ತರಕಾರಿ ಸಿಗತ್ತೆ, ಹೊಲದಲ್ಲಿ ಬೆಳೆದಿದ್ದು ಅಕ್ಕಿ ಸಿಗತ್ತೆ, ಆಮೇಲೆ ಬಾಡಿಗೆ ಗಿಡಿಗೆ ಏನೂ ಇಲ್ಲ, ಇಷ್ಟೆಲ್ಲ ಇದ್ದೂ ಖರ್ಚಿಗೆ ದುಡ್ಡು ಬೇಕು ಅಂತ ನನಗೊಳ್ಳೆ ಪೀಡಿಸ್ತಾರೆ ಅಂತ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ರಘು ಹಿಂದೆಯಿಂದ ಬಂದು ಸಂಗೀತ ಬಾಯಿ ಮುಚ್ಚಿಬಿಡ್ತಾನೆ. ಯಾಕೋ ಅವಳು ಬಾಯಿ ಯಾಕೋ ಮುಚ್ತೀಯಾ? ನನಗಿನ್ನೂ ಅದು ಏನೇನಂತೀಯೋ ಏನೋ ನೀನು. ಇವಳಿಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ, ಅದರಿಂದಾಗಿ ನೀನು ನನ್ನ ಬಗ್ಗೆ ಏನೇನು ಮಾತಾಡ್ತೀಯ ಅನ್ನೋದು ಸ್ವಲ್ಪನಾದ್ರೂ ಗೊತ್ತಾಗ್ತಾ ಇದೆ. ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಲೇ ಸಂಗೀತ, ಏನೇ ಮುಖ ಮುಖ ನೋಡ್ತಾ ನಿಂತಿದ್ಯಾ? ಇನ್ನೂ ಏನಾದರೂ ನಮ್ಮ ಅಮ್ಮನ ಹತ್ರ ಹೇಳೋದು ಬಾಕಿ ಇದೆಯಾ? ಊರಿಂದ ಬಿಸಿಲಲ್ಲಿ ಅಮ್ಮ ಬಂದಿದ್ದಾರೆ ತಾನೆ, ಒಳಗೆ ಹೋಗಿ ಅಮ್ಮನಿಗೆ ಒಂದು ಲೋಟ ಮಜ್ಜಿಗೆ ತಂದ್ಕೊಡು. ಅಮ್ಮ, ನಿನ್ನ ಸೊಸೆ ಈ ಎಲ್ಲ ಸಮಯದಲ್ಲೂ ಸತ್ಯನೇ ಹೇಳೋ ಅಭ್ಯಾಸದಿಂದ ನನ್ನ ಕೆಲಸನೇ ಹೊರಟೋಗಿತ್ತು ಗೊತ್ತಾ? ಬಾಸ್ ನನ್ನನ್ನು ಕೆಲಸದಿಂದನೇ ತೆಗೆದುಬಿಟ್ಟಿದ್ರು. ನಾನು ಆಮೇಲೆ ಹೋಗಿ ಅವ್ರ ಕೈ ಕಾಲು ಹಿಡಿದು ಬೇಡ್ಕೊಂಡಿದ್ದಕ್ಕೆ ಹಾಗೂ ಹೀಗೂ ಕೆಲಸ ಉಳ್ಕೊಂಡಿದ್ದೆ. ಅಲ್ವೋ, ನಿನಗೆ ಗೊತ್ತು ತಾನೆ ಅವಳು ಯಾವ ಕಾರಣಕ್ಕೂ ಸುಳ್ಳು ಹೇಳಲ್ಲ, ಇದ್ದಿದ್ದ ಹಾಗೆ ಹೇಳ್ತಾಳೆ ಅಂತ. ಮತ್ತು ನೀನ್ಯಾಕೋ ಅವಳ ಹತ್ರ ಹೋಗಿ ಸುಳ್ಳು ಹೇಳಕ್ಕೆ ಹೇಳ್ತೀಯಾ? ಸುಮ್ಮನೆ ಇದ್ಬಿಡ್ಬಾರ್ದಾ? ಏನು ಮಾಡೋದು ಬಿಡಮ್ಮ, ಇವಳಿಗಂತೂ ಒಂದು ಅರ್ಥ ಆಗಲ್ಲ. ಯಾವ ಟೈಮಲ್ಲಿ ಸುಳ್ಳು ಹೇಳಬೇಕು, ಯಾವ ಟೈಮಲ್ಲಿ ಸತ್ಯ ಹೇಳಬೇಕು, ಒಂದು ಅರ್ಥ ಆಗ್ತಿಲ್ಲ ಅವಳಿಗೆ. ಕೆಲವೊಂದು ಟೈಮಲ್ಲಿ ಅನಿವಾರ್ಯವಾಗಿ ಸುಳ್ಳು ಹೇಳಲೇಬೇಕಾಗುತ್ತೆ ಅನ್ನೋದನ್ನ ಅವಳಿಗೆ ಹೇಗಮ್ಮ ಅರ್ಥ ಮಾಡಿಸ್ಲಿ? ಏನಪ್ಪ, ಸಮಯ ಸಂದರ್ಭನೇ ಅವಳಿಗೆ ಅರ್ಥ ಮಾಡಿಸ್ಬೇಕಷ್ಟೆ. ಹೀಗಿರ್ಬೇಕಿದ್ರೆ ಒಂದಿನ. ಸಂಗೀತ, ನಿನ್ನ ಫ್ರೆಂಡು ಪಕ್ಕದ ಮನೆ ಸಂಧ್ಯಾ ಇದ್ದಾಳಲ್ಲ, ಅವಳ ಹತ್ರ ಹೋಗಿ ಅವಳು ಅವ್ರ ಮನೆ ಪೂಜೆ ದಿನ ಉಟ್ಕೊಂಡಿದ್ಲಲ್ಲ ಪಿಂಕ್ ಕಲರ್ ಸೀರೆ, ಅದು ನಿನಗೆ ಬೇಕು ಅಂತ ಹೇಳಿ ಇಸ್ಕೊಂಡು ಬರ್ತೀಯಾ? ಆ ಸೀರೆ ನಿನಗೆ ನಾಳೆ ಮದುವೆ ಫಂಕ್ಷನಿಗೆ ಹೋಗ್ತಾ ಇದ್ವಲ್ಲ, ಆ ಫಂಕ್ಷನಲ್ಲಿ ಉಟ್ಕೊಳಕ್ ಬೇಕು ಅಂತ ಹೇಳು. ಇಲ್ಲ ಅತ್ತೆ, ನನಗೇನು ಅವಳ ಸೀರೆ ಬೇಡ, ನಾಳೆ ಮದುವೆ ಫಂಕ್ಷನಿಗೆ ಉಟ್ಕೊಳಕ್ಕೆ ನನ್ನ ಹತ್ರ ಕೆಂಪು ಕಲರ್ ಸೀರೆ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನಗಂತೂ ಏನೂ ಅರ್ಥ ಆಗಲ್ಲ ಕಣೆ. ಆ ಸೀರೆ ನಿನಗೆ ಬೇಕಾಗಿರೋದಲ್ಲ, ನನಗೆ ಬೇಕಾಗಿರೋದು. ನಿನಗೆ ಬೇಕು ಅಂತ ಹೇಳಿ ಇಸ್ಕೊಂಡು ಬಾ ಅಂತ ನಾನು ಹೇಳಿದ್ದು. ನೀನು ನಿನ್ನ ಫ್ರೆಂಡು ಅವಾಗವಾಗ ಬಟ್ಟೆಗಳನ್ನ ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಳ್ತಾ ಇರ್ತೀರಲ್ವಾ? ಹೋದ್ಸತಿನ ಅದು ಫಂಕ್ಷನಿಗೆ ನೀನು ಅವಳ ಸೀರೆ ಉಟ್ಕೊಂಡಿದ್ದೆ, ಅದಕ್ಕೆ ಹೇಳದ್ನಪ್ಪ. ಹ್ಞೂ ಅತ್ತೆ, ಇಬ್ಬರು ಎಕ್ಸ್ಚೇಂಜ್ ಮಾಡ್ತಿರ್ತೀವಿ, ಯಾಕಂದರೆ ನಮ್ಮಿಬ್ರದ್ದು ಬ್ಲೌಸ್ ಸೈಜು ಎಲ್ಲ ಒಂದೇ ಅಲ್ವಾ? ಅದು ಅಲ್ಲದೆ ನಾವಿಬ್ರು ಕ್ಲೋಸು ಇದ್ದೀವಿ, ಹಾಗಾಗಿ ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಳ್ತೀವಿ. ಸರಿ ಹೋಗ್ಲಿ ಬಿಡಿ ಅತ್ತೆ, ಈಗ ನಿಮಗೆ ಸೀರೆ ಇಸ್ಕೊಂಬರ್ಬೇಕಲ್ವಾ? ಸರಿ ಆಯ್ತು, ನಾನು ಹೋಗಿ ಇಸ್ಕೊಂಡು ಬರ್ತೀನಿ. ಸಂಗೀತ ಪಕ್ಕದ ಮನೆ ಸಂಧ್ಯಾ ಮನೆಗೆ ಬರ್ತಾಳೆ. ಸಂಧ್ಯಾ, ನೀನು ಲಾಸ್ಟ್ ಟೈಮ್ ನಿಮ್ಮ ಮನೇಲಿ ಪೂಜೆಗೆ ಉಟ್ಕೊಂಡಿದ್ಯಲ್ವಾ, ಆ ಪಿಂಕ್ ಕಲರ್ ಸೀರೆ ಬೇಕಿತ್ತು ಕಣೆ. ಅಲ್ಲ ಸಂಗೀತ, ನಾಳೆ ಮದುವೆ ಫಂಕ್ಷನಿಗೆ ನೀನು ನಿನ್ನ ಹತ್ರ ಇರೋ ರೆಡ್ ಕಲರ್ ಸೀರೆನೇ ಉಟ್ಕೋತೀನಿ ಅಂತ ಹೇಳಿದ್ದೆ, ಮತ್ತೆ ಈಗ ನೋಡಿದ್ರೆ ಪಿಂಕ್ ಕಲರ್ ಸೀರೆ ಕೇಳ್ತಾ ಇದೆಯಲ್ವಾ, ಯಾಕೆ? ಅಯ್ಯೋ ಸಂಧ್ಯಾ, ನಾಳೆ ಫಂಕ್ಷನಿಗೆ ನಾನು ನನ್ನ ಹತ್ರ ಇರೋ ರೆಡ್ ಕಲರ್ ಸೀರೆನೇ ಉಟ್ಕೋತೀನಿ. ಆದ್ರೆ ಈಗ ನಾನು ನಿನ್ನ ಹತ್ರ ಇರೋ ಪಿಂಕ್ ಕಲರ್ ಸೀರೆ ಕೇಳ್ತಾ ಇರೋದು ನನಗೋಸ್ಕರ ಅಲ್ಲ, ನಮ್ಮ ಅತ್ತೆಗೋಸ್ಕರ. ಅದು ಲಾಸ್ಟ್ ಟೈಮ್ ನೀನು ಪೂಜೆಯಲ್ಲಿ ಉಟ್ಕೊಂಡಿದ್ಯಲ್ವಾ, ಅವಾಗ ನಮ್ಮ ಅತ್ತೆ ನೋಡಿದ್ದಾರೆ, ಅವ್ರಿಗೇನು ಇಷ್ಟ ಆಗಿರಬೇಕು, ಅದಕ್ಕೆ ಇಸ್ಕೊಂಬ ಅಂತ ಹೇಳಿದ್ರು. ಇದನ್ನ ಕೇಳಿ ಸಂಧ್ಯಾ ಸ್ವಲ್ಪ ಯೋಚನೆ ಮಾಡಕ್ ಶುರು ಮಾಡ್ತಾಳೆ.
ನೋಡ್ ಸಂಗೀತ, ನಿನಗೋಸ್ಕರ ಅಂತ ನೀ ಕೇಳಿದ್ರೆ ನಾನು ಹಿಂದೆ ಮುಂದೆ ನೋಡಿದೆ ತಕ್ಷಣ ನನ್ನ ಸೀರೆನ ಕೊಟ್ಬಿಡ್ತಾ ಇದ್ದೆ. ಆದರೆ ನಿಮ್ಮ ಅತ್ತೆಗೆ ನನಗೆ ಕೊಡೋಕೆ ಇಷ್ಟ ಇಲ್ಲ. ಯಾಕಂದರೆ ನಿಮ್ಮ ಅತ್ತೆ ಅಭ್ಯಾಸಗಳು ಯಾವ ರೀತಿ ಇದೆ ಅಂತ ನಿನಗೆ ಗೊತ್ತಲ್ವಾ. ನಾನೇ ನೋಡಿದ್ದೀನಿ, ಏನಾದರೂ ತಿಂದರೆ ಕುಡಿದ್ರೆ ಎಲ್ಲ ಸೀರೆಗೆ ಕೈನ ಒರೆಸ್ಕೊಳ್ತಾ ಇರ್ತಾರೆ. ಅದೇ ಥರ ನನ್ನ ಸೀರೆನೂ ಉಟ್ಕೊಂಡು ಅದೇ ಥರ ಒರೆಸ್ಬಿಟ್ರೆ ನಾನು ಏನು ಮಾಡಲಿ ಹೇಳು. ನನ್ನ ಪಿಂಕ್ ಸೀರೆ ತುಂಬ ಒಳ್ಳೆಯದು, ಕಾಸ್ಟ್ಲಿ ಸೀರೆ ಬೇರೆ. ಹಾಗಾಗಿ ನಿಮ್ಮ ಅತ್ತೆಗಂದರೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಸಂಗೀತ. ಸರಿ ಬಿಡು ಸಂಧ್ಯಾ, ಇನ್ನೇನು ಮಾಡೋಕ್ಕಾಗುತ್ತೆ. ಸರಿ, ನಾ ಬರ್ತೀನಿ. ಓ, ಖಾಲಿ ಕೈಯಲ್ಲಿ ಬಂದಿದ್ಯಾ? ಅಂದರೆ ಅವಳು ನಿನಗೆ ಸೀರೆ ಕೊಡಲಿಲ್ಲ ತಾನೇ? ಇರಲಿ ಇರಲಿ, ಅವಳು ನಿನ್ನ ಹತ್ರ ಏನಾದರೂ ಸಾಮಾನೆಲ್ಲ ಕೇಳಕ್ಕೆ ಬರ್ತಾಳೆ ನೋಡು, ಅವಾಗ ಮಾಡ್ತೀನಿ ಅವಳಿಗೆ. ಅತ್ತೆ, ಅದೇನು ಗೊತ್ತಾ, ಅವಳು ನನಗೋಸ್ಕರ ಆಗಿದ್ರೆ ಸೀರೆ ಕೊಟ್ಬಿಡ್ತಿದ್ಲಂತೆ. ಆದರೆ ನಿಮಗೆ ಅಂತ ಹೇಳಿದ್ದಕ್ಕೆ ಕೊಡೋಕೆ ಒಪ್ಪಲಿಲ್ಲ ಅತ್ತೆ. ಅಲ್ವೇ, ನಿನಗೆ ನನಗೋಸ್ಕರ ಅಂತ ಹೇಳಕ್ಕೆ ಯಾರು ಹೇಳಿದ್ದು? ನಿನಗೆ ಅಂತ ಹೇಳಿ ಇಸ್ಕೊ ಅಂತ ಹೇಳಿಲ್ಲ. ಗೊತ್ತಾಯ್ತು ಬಿಡು, ನೀನು ಎಷ್ಟೇ ಅಂದರೂ ಸತ್ಯ ಹರಿಶ್ಚಂದ್ರ ನಮ್ಮ ಮೊಮ್ಮಗಳಲ್ವಾ, ಸುಳ್ಳು ಎಲ್ಲಿ ಹೇಳ್ತೀಯ? ಹೋಗಿ ನಮ್ಮ ಅತ್ತೆಗೆ ಬೇಕು ಅಂತಾನೆ ಹೇಳಿರ್ತೀಯ. ಅತ್ತೆಗೆ ಸಡನ್ ಆಗಿ ಅದು ಏನು ಯೋಚನೆ ಬರುತ್ತೋ ಏನೋ, ನಗಾಡೋಕೆ ಶುರು ಮಾಡಿಬಿಡ್ತಾಳೆ. ಅಮ್ಮ ಏನಾಯ್ತು? ಏನು ಯೋಚನೆ ಮಾಡಿ ನಗ್ತಾ ಇದೆಯಾ? ಅಲ್ವೋ, ನಾವು ಸಂಗೀತನ ನೋಡೋಕ್ಕೆ ಅವ್ರ ಮನೆಗೆ ಹೋಗಿದ್ವಲ್ವಾ, ಅವಾಗಿಂದು ನಿನಗೆ ನೆನಪಿದೆ ತಾನೆ? ಹೌದು ಹೌದಲ್ವಾ ಅಮ್ಮ, ನಿನಗೆ ಹೇಳಿದ್ಮೇಲೆ ನೆನಪಾಯ್ತು ನೋಡು. ಪಾಪ ನಮ್ಮತ್ತೆ ಹೊರಗಡೆಯಿಂದ ತರಿಸಿದ ತಿಂಡಿನೆಲ್ಲ ನಮ್ಮ ಸಂಗೀತನೇ ಮಾಡಿದ್ದು ಅಂತ ಹೇಳ್ತಾ ಇದ್ರು. ಹೌದು ಹೌದು, ಪಾಪ ಅವರು ಮಗಳೇ ಎಲ್ಲ ಮಾಡಿದ್ದು ಅಂತ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಬಂದ್ಲು ನೋಡು ಇವಳು ಸಂಗೀತ. ಬಂದವಳೆ, ಈ ತಿಂಡಿ ಎಲ್ಲ ನಾನು ಮಾಡಿದ್ದಲ್ಲ, ಇದನ್ನೆಲ್ಲ ಹೊರಗಡೆಯಿಂದ ತಂದಿದ್ದು, ಅದರಲ್ಲೂ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿರೋ ರಾಜಣ್ಣನ ಅಂಗಡಿಯಿಂದ ತಂದಿದ್ದು ಅಂತ ಹೇಳ್ಬಿಟ್ಲು. ಹೌದು, ಈಗಲೂ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಹೌದತ್ತೆ, ನಿಜವಾಗ್ಲೂ ಅವತ್ತು ತಂದಿದ್ದ ತಿಂಡಿ ಎಲ್ಲ ನಮ್ಮ ಪಕ್ಕದ ಮನೆ ರಾಜಣ್ಣನ ಅಂಗಡಿಯಿಂದಾನೇ ತಂದಿದ್ದಾಗಿತ್ತು. ಆ ತಿಂಡಿನೆಲ್ಲ ನಾನೇ ಮಾಡಿದ್ದು ಅಂತ ನಮ್ಮಮ್ಮ ಯಾಕೆ ಹೇಳಿದ್ರು ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಹೋಗ್ಲಿ ಬಿಡಿ. ಸರಿ ಅತ್ತೆ, ನಾನು ಹೋಗಿ ನಾಳೆ ಮದುವೆ ಫಂಕ್ಷನ್ಗೆ ಹೋಗೋಕ್ಕೆ ಸೀರೆ ಒಂದು ಸ್ವಲ್ಪ ಐರನ್ ಮಾಡಬೇಕು, ಮಾಡ್ಕೊಳ್ತೀನಿ. ಮಾರನೇ ದಿನ ಎಲ್ಲರೂ ಮದುವೆ ಫಂಕ್ಷನಿಗೆ ಬಂದಿರ್ತಾರೆ. ಆಗ ಅಲ್ಲಿ ಒಬ್ಬ ಹೆಂಗಸು ಸಂಗೀತಳ ಅತ್ತೆ ಹತ್ರ ಹೇಳ್ತಾಳೆ, ಏನ್ ರಾಧಾ, ಮೊನ್ನೆ ನಾನು ನಿಮ್ಮ ಹತ್ರ ಫೋನಲ್ಲಿ ಮಾತಾಡುವಾಗ ಈ ಫಂಕ್ಷನಿಗೆ ನೀವು ಪಿಂಕ್ ಕಲರ್ ಸೀರೆ ಉಟ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ. ಹಾಗಾಗಿ ನಾನು ಪಿಂಕ್ ಕಲರ್ ಸೀರೆ ಉಟ್ಕೋಬೇಕು ಅಂತ ಮಾಡಿದವಳು, ಮತ್ತು ಒಂದೇ ಥರ ಆಗತ್ತೆ ಅಂತ ಚೇಂಜ್ ಮಾಡಿ ಈ ಸೀರೆ ಉಟ್ಕೊಂಡು ಬಂದೆ. ಈಗ ನೋಡಿದ್ರೆ ನೀವು ಈ ಹಸಿರು ಕಲರ್ ಸೀರೆ ಉಟ್ಕೊಂಡು ಬಂದಿದ್ದೀರಪ್ಪ. ನೀವು ಪಿಂಕ್ ಕಲರ್ ಸೀರೆ ಉಟ್ಕೊಳ್ತಿಲ್ಲ ಅಂತ ಗೊತ್ತಿದ್ದಿದ್ರೆ ನಾನು ನನ್ನ ಪಿಂಕ್ ಸೀರೆನಾದರೂ ಉಟ್ಕೊಂಡು ಬರ್ತಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಓ, ಅಂದರೆ ಒಂದೇ ಬಣ್ಣದ ಸೀರೆಯಲ್ಲಿ ಉಟ್ಕೊಂಡು ಬಿಡ್ತೀವೋ ಅಂತ ಅವತ್ತು ನೀವು ಯಾವ ಸೀರೆ ಉಟ್ಕೊಂಡು ಬರ್ತಿದ್ದೀರಾ, ಯಾವ ಬಣ್ಣದ್ದು ಅಂತೆಲ್ಲ ಕೇಳಿದ್ರಾ? ಸರಿ ಸರಿ. ಏನಂದರೆ ನಾನು ಪಿಂಕ್ ಕಲರ್ ಸೀರೆ ಉಟ್ಕೊಬೇಕು ಅಂತಲೇ ಅಂದ್ಕೊಂಡಿದ್ದೆ. ಅದು ಏನು ಮಾಡೋದು ಹೇಳಿ, ನನ್ನ ಹತ್ರ ಅದು ಎಷ್ಟು ರಾಶಿ ಸೀರೆ ಇದೆ ಅಂದರೆ ನನಗೆ ಅದು ನೆನಪಿಲ್ಲ ಬಿಡಿ. ನಾನು ಬೆಳಗ್ಗೆ ರೆಡಿ ಆಗಬೇಕಿದ್ರೆ ಕಬಾರ್ಡ್ ತೆಗೆದ್ನ, ಆವಾಗ ತಕ್ಷಣಕ್ಕೆ ಈ ಸೀರೆ ಕಾಣಿಸ್ತು, ಚೆನ್ನಾಗೂ ಅನ್ನಿಸ್ತು, ಹಾಗಾಗಿ ತೆಗೆದು ಉಟ್ಕೊಂಡ್ಬಿಟ್ಟೆ. ಹೌದಾ, ನೀವು ಪಿಂಕ್ ಸೀರೆ ಉಟ್ಕೋತಿದ್ದೀರಾ ಅಂತ ನಾನು ನನ್ನ ಪಿಂಕ್ ಸೀರೆ ಉಟ್ಕೊಳ್ಳೋದನ್ನ ಚೇಂಜ್ ಮಾಡಿಕೊಂಡೆ. ನೋಡಿ ಇವಾಗ ನಾನು ಎಷ್ಟು ಸಮಯದಿಂದ ಈ ಫಂಕ್ಷನಿಗೆ ರೆಡಿ ಆಗೋದ್ರ ಬಗ್ಗೆ ಎಲ್ಲ ಲೆಕ್ಕಾಚಾರ ಹಾಕಿದ್ದೆ, ಆದರೆ ಇವತ್ತು ನೋಡಿ ನಾನು ರೆಡಿ ಆಗಿರೋದು ನನಗೆ ಸಮಾಧಾನನೇ ಅನ್ನಿಸ್ತಾ ಇಲ್ಲ. ಆಗ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ನಮ್ಮ ಸತ್ಯವನ್ನೇ ಹೇಳೋ ಸಂಗೀತ. ಆಂಟಿ, ನಿಮಗೆ ಗೊತ್ತಾ, ನಮ್ಮ ಅತ್ತೆಗೆ ನಮ್ಮ ಪಕ್ಕದ ಮನೆ ನನ್ನ ಫ್ರೆಂಡ್ ಸಂಧ್ಯಾ ಅಂತ ಇದ್ದಾಳೆ, ಅವಳು ಪಿಂಕ್ ಸ್ಯಾರಿ ಉಟ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ನಮ್ಮತ್ತೆ ನನಗೆ ಬೇಕು ಅಂತ ಹೇಳಿ ಆ ಪಿಂಕ್ ಸೀರೆ ಇಸ್ಕೊಂಬ ಅಂತ ನನ್ನ ಫ್ರೆಂಡ್ ಸಂಧ್ಯಾನ ಹತ್ರ ಕಳಿಸಿದ್ರು. ಆದರೆ ಏನು ಮಾಡೋದು, ನಮ್ಮತ್ತೆ ಅಭ್ಯಾಸದ ಬಗ್ಗೆ ನನ್ನ ಫ್ರೆಂಡ್ ಸಂಧ್ಯಾ ಗೊತ್ತು. ಅವರು ಏನೇ ತಿಂದರು ಕುಡಿದ್ರು ಹಾಗೆ ಹುಟ್ಟಿದ ಸೀರೆಗೆ ಕೈ ಒರೆಸ್ಕೊಂಡು ಬಿಡ್ತಾರೆ. ಅದನ್ನು ಅವಳು ನೋಡಿದ್ದಾಳೆ. ಹಾಗಾಗಿ ನಿಮ್ಮತ್ತೆ ಈ ಥರ ಮಾಡ್ತಾರಪ್ಪ, ಅದಕ್ಕೆ ನಾನು ನನ್ನ ಒಳ್ಳೆ ಸೀರೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಲು. ಹಾಗಾಗಿ ಅವರು ಆ ಪಿಂಕ್ ಸೀರೆ ಉಟ್ಕೊಳಕ್ಕಾಗಲಿಲ್ಲ. ಆಮೇಲೆ ನಂದೇ ಈ ಹಸಿರು ಸೀರೆ ಉಟ್ಕೊಂಡು ಬಂದರು. ಅಯ್ಯೋ ಅಯ್ಯೋ ಅಯ್ಯೋ, ಅದು ಎಷ್ಟು ಸುಳ್ಳು ಹೇಳ್ತೀರಾ ರಾಧಾ. ಫಂಕ್ಷನ್ ಅಂದರೆ ನಾವು ನಮ್ಮ ಹತ್ರ ಯಾವುದಿದೆಯೋ ಆ ಸೀರೆ ಉಡ್ತೀವಿ ಬಿಟ್ರೆ ಯಾರ ಹತ್ರನೂ ಬೇಡಕ್ಕೆ ಹೋಗಲ್ಲಪ್ಪ ನಿಮ್ಮ ಥರ. ನಮ್ಮ ಎದುರಿಗೆ ನನ್ನ ಹತ್ರ ಅಷ್ಟು ಕೋಟಿ ಸೀರೆ ಇದ್ದಾವೆ, ಅಷ್ಟು ರೇಟಿನ ಸೀರೆ ಇದ್ದಾವೆ ಅಂತ ಬಿಲ್ಡಪ್ಪು, ಅಲ್ಲಿ ನೋಡಿದ್ರೆ ಅಕ್ಕಪಕ್ಕದವ್ರ ಹತ್ರ ಬೇಡದು. ಅಯ್ಯೋ, ಹಣೆ ಬರನೇ ಇವ್ರದ್ದು. ಲೇ ಸಂಗೀತ, ಇದನ್ನೆಲ್ಲ ಅವಳ ಹತ್ರ ಹೇಳೋ ಅವಶ್ಯಕತೆ ಏನೇ ಇತ್ತು? ಸ್ವಲ್ಪನಾದರೂ ನಿನಗೆ ಮನೆಯವ್ರ ಮರ್ಯಾದೆ ಬಗ್ಗೆ ಯೋಚನೆನೇ ಇಲ್ವಾ? ಏನು ಹೇಳಬೇಕು ಏನು ಹೇಳಬಾರ್ದು ಒಂಚೂರು ಗೊತ್ತಾಗಲ್ವಾ? ಅಲ್ಲ ಅತ್ತೆ, ನೀವ್ಯಾಕೆ ಸುಮ್ಮನೆ ನನಗೆ ಬೈತಾ ಇದ್ದೀರಾ? ಅಷ್ಟಕ್ಕೂ ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ ಇವಾಗ? ಸಂಗೀತ ಅಳ್ತಾ ಇರೋದನ್ನ ನೋಡಿ ರಘು ಅಲ್ಲಿಗೆ ಬರ್ತಾನೆ. ಏನಾಯ್ತಮ್ಮ, ಸಂಗೀತ ಯಾಕೆ ಅಳ್ತಾ ಇದ್ದಾಳೆ? ಅಲ್ಲ, ಮದುವೆ ಫಂಕ್ಷನಿಗೆ ಬಂದಿದ್ದೀವಿ, ಎಲ್ಲರೂ ಇದ್ದಾರೆ, ನೋಡ್ತಾರೆ, ಗೊತ್ತಾಗಲ್ವಾ ನಿಮಗೆ? ಯಾಕೆ, ಏನಾಯ್ತು? ಆಗ ರಾಧಾ ಮಗನ ಹತ್ರ ಎಲ್ಲ ವಿಷಯ ಹೇಳ್ತಾಳೆ. ನೋಡ್ದೇನೋ ನಿನ್ನ ಹೆಂಡತಿ ಮಾಡೋ ಕೆಲಸ. ಅವಳಿಗೆ ಎಲ್ಲಿ ಏನು ಮಾತಾಡಬೇಕು ಏನು ಹೇಳಬೇಕು ಒಂದು ಗೊತ್ತಾಗಲ್ವಲ್ಲ. ಹಿಂದೆ ಮುಂದೆ
ಯೋಚನೆ ಮಾಡದೆ ಇದ್ದಿದ್ದ ಹಾಗೆ ಹೇಳ್ಬಿಡ್ತಾಳೆ. ಹೋಗ್ಲಿ ಬಿಡಮ್ಮ, ಬೇಜಾರು ಮಾಡ್ಕೋಬೇಡ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಇನ್ನೇನಾದರೂ ಅನರ್ಥ ಆಗೋದ್ರ ಮೊದಲು ನಾವಿಲ್ಲಿಂದ ಹೊರಟ್ಬಿಡೋಣ, ನಡಿ. 3 ಜನ ಅಲ್ಲಿಂದ ವಾಪಸ್ ಮನೆಗೆ ಹೋಗ್ತಾರೆ. ಆದರೆ ರಾಧಾ ಕೋಪ ಮಾತ್ರ ಹಾಗೇ ಇರತ್ತೆ. ರಘು, ನಾನಿಲ್ಲಿ ಬಂದು ಸುಮಾರು ದಿನಗಳೇ ಆಗ್ಬಿಡ್ತಪ್ಪ. ನಾನಿನ್ನು ಹೊರಡ್ತೀನಿ ಆಯ್ತಾ? ಅಷ್ಟಕ್ಕೂ ನಿನ್ನ ಹೆಂಡತಿ ಸಂಗೀತ ಅಂತ ಸೊಸೆ ಜೊತೆ ನನ್ನ ಸಮಯನಾದರೂ ಹೇಗೆ ಕಳಿಬೇಕು ಹೇಳು? ನನಗಂತೂ ಭಾಳ ಬೋರ್ ಆಗ್ತಾ ಇದೆಯಪ್ಪ. ಒಂದು ಸುಳ್ಳು ಹೇಳಲ್ಲ ಅಂತಾಳೆ, ಯಾರ್ದು ಚಾಡಿ ಮಾತಾಡಲ್ಲ ಅಂತಾಳೆ. ಇಂಥ ಸೊಸೆ ಜೊತೆ ಹೆಂಗಪ್ಪ ಸಮಯ ಕಳಿಯೋದು? ಹಾಗಾಗಿ ಇಂಥ ಸೊಸೆ ಜೊತೆ ಇರೋದ್ರಿಗಿಂತ ಊರಲ್ಲಿರೋದೇ ಚೆನ್ನಾಗಿರತ್ತೆ ಅಂತ ಅನಿಸ್ತಾ ಇದೆ. ಅಲ್ಲಾದರೆ ದಿನ ಅಕ್ಕಪಕ್ಕದ ಹೆಂಗಸರು ಒಬ್ಬರಲ್ಲ ಒಬ್ಬರು ಬಂದು ಯಾರಾದರೂ ಮನೆ ಸುದ್ದಿನ ಅದಕ್ಕೆ ಇನ್ನೊಂದಷ್ಟು ಮಸಾಲ ಸೇರಿಸಿ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಸಮಯ ಹೋಗೋದು ಗೊತ್ತಾಗಲ್ಲ. ಹಾಗಾಗಿ ಅಲ್ಲೇ ಚೆನ್ನಾಗಿರತ್ತಪ್ಪ. ನಿನ್ನ ಹೆಂಡತಿ ಅಂತವ್ರ ಜೊತೆ ಅಂತೂ ನನಗೆ ಸಮಯ ಹೋಗೋದೇ ಇಲ್ಲ. ಏನಮ್ಮ, ನೀನು ಬಂದು ಎಷ್ಟು ದಿನ ಆಯ್ತು ಹೇಳು? ಸ್ವಲ್ಪ ದಿನ ಆಗಿದೆ, ಇಷ್ಟು ಬೇಗ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಇರಮ್ಮ ಇನ್ನು ಸ್ವಲ್ಪ ದಿನ. ನೀನಿದ್ರೆ ಒಂಥರ ಮನೇಲಿ ವಾತಾವರಣನೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಷ್ಟೊತ್ತಿಗೆ ಅಲ್ಲಿಗೆ ಸಂಗೀತ ಬರ್ತಾಳೆ. ಏನು ಅತ್ತೆ ಇಲ್ಲಿದ್ರೆ ನಿಮಗೆ ಚೆನ್ನಾಗಿ ಅನ್ಸುತ್ತಾ? ಈಗೇನು ಹೀಗೆ ಹೇಳ್ತಿದ್ದೀರಾ? ಆದರೆ ಅವತ್ತೇನು ಹೇಳ್ತಿದ್ರಿ ನೀವು? ಈ ನಮ್ಮಮ್ಮ ಇನ್ನೂ ಎಷ್ಟು ದಿನ ಇರ್ತಾಳೋ ಏನೋ, ಊರಿಗೆ ಹೋಗೋ ಮಾತೇ ಆಡ್ತಿಲ್ಲ, ಯಾವಾಗ ಹೋಗ್ತಾಳೋ ಏನೋ. ಈ ಅಮ್ಮ ಊರಿಗೆ ಹೋದ್ರೆ ಒಂದು ಸ್ವಲ್ಪ ಮನೇಲಿ ಫ್ರೀ ಅಂತನಾದರೂ ಅನಿಸುತ್ತೆ ಅಂತ ನೀವು ಹೇಳ್ತಿರ್ಲಿಲ್ಲ? ಅತ್ತೆ ನಿಜವಾಗ್ಲೂ ನಿಮ್ಮ ವಿಷಯದಲ್ಲಿ ಇವ್ರು ಹೇಳ್ತಾ ಇದ್ದಿದ್ದೆ ಹೀಗೆ. ಆದರೆ ಈಗ ನಿಮ್ಮ ಎದುರಿಗೆ ನೋಡಿ, ನೀವು ಊರಿಗೆ ಹೊರಟ ತಕ್ಷಣ ಯಾವ ರೀತಿ ಹೇಳ್ತಾ ಇದ್ದಾರೆ. ರಾಧಾ ಏನೋ ಮಾತಾಡ್ತಾ ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ. ಹೀಗಿರ್ಬೇಕಿದ್ರೆ ಒಂದಿನ ಮನೆ ಡೋರ್ ಬೆಲ್ ಆಗುತ್ತೆ. ಸಂಗೀತ ಬಂದು ನೋಡಿದಾಗ ಎದುರಿಗೆ ರಘು ಬಾಸ್ ನಿಂತಿರ್ತಾನೆ. ರಘು ಮನೇಲಿದ್ದಾರಾ? ನೀವ್ಯಾರು ಗೊತ್ತಾಗ್ಲಿಲ್ಲ? ನಾನು ರಘು ಬಾಸ್. ಇಲ್ಲೇ ಹತ್ರದಲ್ಲೇ ನಂಗೊಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದಿದ್ದೆ. ಅವಾಗ ಸಡನ್ ಆಗಿ ರಘು ಹತ್ರ ನನಗೆ ಸ್ವಲ್ಪ ಆಫೀಸ್ ಕೆಲಸ ಡಿಸ್ಕಸ್ ಮಾಡಬೇಕಿತ್ತು, ಅದು ನೆನಪಾಯಿತು. ಹಾಗಾಗಿ ಇಲ್ಲೇ ಹತ್ರ ಮನೆ ಇತ್ತಲ್ಲ, ಹಾಗಾಗಿ ಮನೆಗೆ ಬಂದೆ. ಅಷ್ಟೊತ್ತಿಗೆ ರಘು ಬರ್ತಾನೆ. ಸರ್ ನೀವು ಬನ್ನಿ ಸರ್, ಅಲ್ಲೇ ನಿಂತಿದ್ದೀರಲ್ಲ, ಬನ್ನಿ ಒಳಗೆ ಬನ್ನಿ. ಅಂದಾಗೆ ರಘು, ನಿಮ್ಮ ಮನೆ ಬಹಳ ಚೆನ್ನಾಗಿದೆ ರೀ. ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಯಿತು ನೋಡಿ. ಹೌದಾ, ಥ್ಯಾಂಕ್ ಯು ಸರ್. ಅಂದಾಗೆ ಮೇಡಮ್ ಅವರೇ, ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ನೀವು ಸುಳ್ಳೇ ಹೇಳಲ್ವಂತೆ, ಎಲ್ಲ ಟೈಮಲ್ಲೂ ಸತ್ಯನೇ ಹೇಳ್ತೀರಂತೆ. ಭಾಳ ಖುಷಿ ಆಯ್ತು ನನಗೆ ಕೇಳಿ. ಥ್ಯಾಂಕ್ ಯು ಸರ್. ಆದರೆ ನನ್ನ ಈ ಅಭ್ಯಾಸ ಅದು ಎಷ್ಟು ಮಟ್ಟಿಗೆ ಒಳ್ಳೇದು ಕೆಟ್ಟದೋ ನನಗೊಂದು ಗೊತ್ತಿಲ್ಲ. ಒಂದೊಂದ್ಸಲ ನಾನು ಹೇಳೋ ಸತ್ಯದಿಂದ ತುಂಬ ಸಮಸ್ಯೆಗಳಾಗ್ಬಿಡತ್ತೆ. ಆದರೆ ಆ ಥರ ಸಮಸ್ಯೆ ಆಗಬೇಕು ಅಂತ ನಾನು ಏನೂ ಹೇಳಿರಲ್ಲ, ಇದ್ದಿದ್ದನ್ನೇ ಇದ್ದ ಹಾಗೆ ಹೇಳಿಬಿಟ್ಟಿರ್ತೀನಿ. ಏನು ಮಾಡೋದು ಸರ್, ಆ ಟೈಮಲ್ಲೆಲ್ಲ ತುಂಬ ಬೇಜಾರಾಗುತ್ತೆ. ಬಾಸ್ ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ, ರಘು ಜೊತೆ ಆಫೀಸ್ ವಿಷಯ ಡಿಸ್ಕಸ್ ಮಾಡಬೇಕಾಗಿದ್ದನ್ನೆಲ್ಲ ಮಾಡ್ತಾರೆ, ಟೀ ಎಲ್ಲ ಕುಡ್ದಾಗುತ್ತೆ. ಇನ್ನೇನು ಬಾಸ್ ಎದ್ದು ಅಲ್ಲಿಂದ ಹೊರಟಿರ್ತಾನೆ. ಸರಿ, ಹಾಗಾದ್ರೆ ರಘು ನಾನಿನ್ ಬರದಾ? ಸರಿ ಸರ್. ಅಲ್ರಿ, ನಿಮ್ಮ ಬಾಸ್ ನೋಡಿದ್ರೆ ಎಷ್ಟು ಒಳ್ಳೆಯವರಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇಂಥವ್ರಿಗೆ ನೀವು ನಮ್ಮ ಬಾಸ್ ಅಂಥವನು ಇಂಥವನು, ಹಂಗೆ ತಲೆ ತಿಂತಾನೆ ಹಿಂಗೆ ತಲೆ ತಿಂತಾನೆ, ಅವನಿಗೆ ಹಂಗಾಗ್ಲಿ ಹಿಂಗಾಗ್ಲಿ ಅಂತ ಏನೇನೋ ಅಂತಿದ್ರಲ್ರಿ. ಓ ಹೌದಾ? ನಿಮ್ಮ ಗಂಡ ನನ್ನ ಬಗ್ಗೆ ಇನ್ನೂ ಏನೇನು ಹೇಳ್ತಿದ್ರು? ಅಯ್ಯೋ ಸರ್, ನೀವು ಒಳ್ಳೆ ಅವಳು ಮಾತು ಕೇಳ್ತಿರಲ್ಲ ಸರ್. ಅವಳು ಯಾವುದೋ ಧ್ಯಾನದಲ್ಲಿ ಏನೋ ಹೇಳಿರ್ತಾಳೆ ಸರ್. ನೀವು ಒಳ್ಳೆ ಅದನ್ನೆಲ್ಲ ನಂಬ್ಕೊಂಡು ಅಲ್ಲ ಸರ್, ಹೋಗ್ಲಿ ಬಿಡಿ ಸರ್, ನೀವು ಅವಳ ಮಾತನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ರಘು, ನೀವು ಏನು ಮಾತಾಡಲೇಬೇಡಿ. ಮೇಡಮ್ ನೀವು ಹೇಳಿ, ನಿಮ್ಮ ಗಂಡ ನನ್ನ ಬಗ್ಗೆ ಇನ್ನೂ ಏನೇನು ಹೇಳ್ತಾ ಇದ್ರು ಹೇಳಿ. ಇಲ್ಲ ಇಲ್ಲ ಸರ್, ಯಾಕೋ ನಾನು ಏನೋ ತಪ್ಪಾಗಿ ಹೇಳ್ಬಿಟ್ಟೆ ಅಂತ ಅನಿಸ್ತಾ ಇದೆ. ಅಷ್ಟಕ್ಕೂ ಇವರು ನಿಮ್ಮ ಬಗ್ಗೆ ಅಂಥದ್ದೆಲ್ಲ ಏನು ಹೇಳಲ್ಲ ಸರ್. ಏನು ಹೇಳ್ತಿರ್ತಾರೆ ಅಂದರೆ, ಅದು ನಿಮಗೆ ಏನೂ ಟ್ಯಾಲೆಂಟ್ ಇಲ್ವಂತೆ, ಅದಕ್ಕೆ ನಿಮಗೆ ಅಲ್ಲಿ ಎಂಪ್ಲಾಯೀಸು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಅಷ್ಟು ಒಂದೊಂದ್ಸಲ ಗೊತ್ತೇ ಆಗಲ್ವಂತೆ. ಆ ಕಾರಣದಿಂದನೇ ನನ್ನ ಕೆಲಸ ಇನ್ನೂ ಉಳ್ಕೊಂಡಿದೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ, ಮತ್ತಿನ್ನೇನು ಹೇಳಲ್ಲ. ಅಯ್ಯೋ ಅಯ್ಯೋ ಮಾತಾಯಿ, ಬಾಯಿ ಮುಚ್ಚೆ ಸಾಕು. ಹೆಂಗೋ ಕಷ್ಟಪಟ್ಟು ಹೋಗಿದ್ದ ಕೆಲಸನ ಉಳಿಸ್ಕೊಂಡಿದ್ದೆ, ಈಗ ನೀನು ಮತ್ತೆ ನನ್ನ ಕೆಲಸನ ಕೈ ತಪ್ಸೋ ಹಾಗೆ ಕಾಣ್ತಾ ಇದೆಯಾ? ಹೌದು, ಸರಿಯಾಗಿ ಹೇಳ್ತಾ ಇದೀಯ ನೀನು. ಹೇಗೋ ನಿನ್ನ ಕೆಲಸ ಉಳ್ಕೊಂಡಿತ್ತು, ಆದರೆ ಇನ್ನು ನನ್ನ ಆಫೀಸಲ್ಲಿ ನಿನಗೆ ಕೆಲಸ ಇಲ್ಲ. ನಾಳೆಯಿಂದ ನೀವು ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ಹೇ ಸಂಗೀತ, ನಾನು ಮನೇಲಿ ಏನೋ ನಮ್ಮ ಬಾಸ್ ಬಗ್ಗೆ ನಾನು ಮಾತಾಡ್ಕೊಳ್ತಾ ಇದ್ದಿದ್ದನ್ನ ಅವ್ರು ಬಂದಾಗ ಅದನ್ನ ಹಾಗೆ ಹೇಳ್ತಾರ? ಯಾವುದನ್ನ ಹೇಳಬೇಕು ಯಾವುದನ್ನ ಹೇಳಬಾರ್ದು ಅಂತನೂ ನಿನಗೆ ಗೊತ್ತಾಗಲ್ವಾ? ಸತ್ಯ ಹೇಳೋದು ಒಂದು ಒಳ್ಳೆ ಅಭ್ಯಾಸ ಅನ್ನೋದನ್ನ ನಾನು ನಂಬ್ತೀನಿ. ಆದರೆ ಸಂಗೀತ, ಈಗಿನ ಕಾಲದಲ್ಲಿ ಈಗಿನ ಸಮಾಜದಲ್ಲಿ ಸಮಯ ಸಂದರ್ಭ ನೋಡಿಕೊಂಡು ನಾವು ಮಾತಾಡಬೇಕಾಗತ್ತೆ. ಎಲ್ಲ ಸಮಯದಲ್ಲೂ ನಾನು ಇದ್ದಿದ್ದ ಹಾಗೆ ಸತ್ಯನೇ ಹೇಳ್ತೀನಿ ಅಂದರೆ ಅದು ನಡೆಯೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಸುಳ್ಳು ಹೇಳಬೇಕಾಗುತ್ತೆ. ಅದರಿಂದ ಯಾರಿಗೂ ಏನೂ ತೊಂದರೆ ಆಗಲ್ಲ ಅಂತಂದಾಗ ನಮ್ಮ ಅನುಕೂಲಕ್ಕೋಸ್ಕರ ಒಂದು ಸ್ವಲ್ಪ ಸುಳ್ಳು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ರೀ. ಅದೇನೋ ಗೊತ್ತಿಲ್ಲ, ಇದ್ದಿದ್ದ ಹಾಗೆ ನಾನು ಹೇಳ್ಬಿಡ್ತೀನಿ. ಅದರಿಂದ ಪರಿಣಾಮ ಏನಾಗುತ್ತೆ, ಏನು ತಪ್ಪಾಗ್ತಿದೆ ನನ್ನಿಂದ, ಅದು ನನಗೆ ಗೊತ್ತೇ ಆಗಲ್ಲ. ಬೇಕು ಅಂತ ನಾನು ಈ ಥರ ಎಲ್ಲ ಮಾಡಲ್ಲ ರೀ, ದಯವಿಟ್ಟು ನನ್ನನ್ನು ನಂಬಿ. ಇಲ್ಲ,
ಹೀಗೆ ಇದ್ರೆ ಇದು ಸರಿ ಹೋಗಲ್ಲ. ಹೇಗಾದರೂ ಮಾಡಿ ಇವಳ ಅಭ್ಯಾಸನ ಬದಲಾಯಿಸ್ಬೇಕು. ಇವಳಿಗೆ ಎಲ್ಲ ಅರ್ಥ ಆಗೋ ಹಾಗೆ ಮಾಡಬೇಕು. ಒಂದಿನ ಸಂಗೀತ ತಾಯಿ ಮನೆಗೆ ಬರ್ತಾಳೆ. ಸಂಗೀತ, ನಿನ್ ತಂದೆದು ವ್ಯಾಪಾರ ಅಷ್ಟಕ್ಕಷ್ಟೇ ಕಣಮ್ಮ, ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ. ಹಾಗಾಗಿ ಸ್ವಲ್ಪ ಹಣದ್ದು ತೊಂದರೆ ಆಗಿತ್ತು. ನಿನ್ನ ಹತ್ರ ಏನಾದರೂ ಸ್ವಲ್ಪ ಹಣ ಇದ್ರೆ ಕೊಟ್ಟಿರ್ತೀನಮ್ಮ. ಸಂಗೀತ ತಾನು ಸೇವ್ ಮಾಡಿ ಇಟ್ಕೊಂಡಂತ ಹಣನ ತಾಯಿ ಕೊಡ್ತಾಳೆ. ಆಗ ಅಲ್ಲಿಗೆ ರಘು ಬರ್ತಾನೆ. ಏನತ್ತೆ, ಭಾಳ ದಿನ ಆಗಿತ್ತು ಈ ಕಡೆ ಬಂದು, ಇವತ್ತೇನು ಮಗಳನ್ನ ನೆನೆಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಅಳಿ ಅಂದ್ರೆ, ಯಾಕೋ ಸಂಗೀತ ನೋಡಬೇಕು ಅಂತ ತುಂಬ ಆಸೆ ಆಯಿತು. ಅದಕ್ಕೆ ಒಂದ್ಸಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅರಿ, ಅದೇನು ಗೊತ್ತಾ, ಅಪ್ಪಂದು ವ್ಯಾಪಾರ ಅಷ್ಟು ಚೆನ್ನಾಗಿ ನಡೀತಿಲ್ವಂತೆ. ಹಾಗಾಗಿ ಅಮ್ಮನಿಗೆ ಒಂದು ಸ್ವಲ್ಪ ಹಣದ ಅವಶ್ಯಕತೆ ಇತ್ತಂತೆ. ಅದಕ್ಕೆ ನನ್ನ ಹತ್ರ ಹಣ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಏನು, ಹಣ ಇಸ್ಕೊಂಡು ಹೋಗಕ್ ಬಂದಿದ್ದಾರಾ? ಇಲ್ಲೇನು ನಾವು ದುಡ್ಡಿನ ಗಿಡ ನೆಟ್ಟಿದೀವಾ? ಅಷ್ಟಕ್ಕೂ ಯಾರು ಈ ಥರ ಮದುವೆ ಆಗಿರೋ ಮಗಳು ಮನೆಗೆ ಬಂದು ಮಗಳ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತಾರೆ? ನೋಡ್ ಸಂಗೀತ, ಅವ್ರಿಗೆ ಅದೇನೇ ತೊಂದರೆ ಇರ್ಬೋದು, ಆದರೆ ನೀನು ಅವರಿಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನೋಡಿ ಅತ್ತೆ, ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ದುಡ್ಡು ವಾಪಸ್ ಕೊಟ್ಟು ನೀವು ಇಲ್ಲಿಂದ ಹೊರಟ್ಬಿಡಿ. ಹಾಗೆ ಇನ್ನೊಂದು ಮಾತು, ಇನ್ಮುಂದೆ ಈ ಥರ ದುಡ್ಡೆಲ್ಲ ಇಸ್ಕೊಳ್ಳೋಕ್ಕೆ ಈ ಕಡೆ ಬರೋಕ್ಕೆ ಹೋಗಬೇಡಿ. ಹೀಗೆ ಹೇಳಿ ಹಣ ವಾಪಸ್ ಇಸ್ಕೊಂಡು ರಘು ಅಲ್ಲಿಂದ ಹೋಗ್ತಾನೆ. ಸಂಗೀತ, ಮನೆ ಬಾಗ್ಲಿಗೆ ಕಷ್ಟ ಅಂತ ಹೇಳ್ಕೊಂಡು ಬಂದಿರೋ ತಾಯಿ ಮರ್ಯಾದೆ ತೆಗೆದ್ಬಿಟ್ಟಲ್ಲೇ. ಅಲ್ಲ ಕಣೆ, ಹೌದು, ಅಮ್ಮ ನನ್ನನ್ನು ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅಂತ ಒಂದು ಸಣ್ಣ ಸುಳ್ಳು ಹೇಳಿದ್ರೆ ನಿನಗೆ ಏನಾಗ್ತಿತ್ತೆ? ಕಷ್ಟ ಅಂತ ದುಡ್ಡು ಇಸ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅಂತ ಹೇಳಿ ನನ್ನ ಮರ್ಯಾದೆನೆ ಕಳೆದ್ಬಿಟ್ಟಿಯಲ್ಲ ನೀನು. ಒಂದು ಸಣ್ಣ ಸುಳ್ಳು ಹೇಳಿದಿದ್ರೆ ದುಡ್ಡು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಅಳಿಯಂದ್ರ ಎದುರಿಗೆ ನನ್ನ ಮರ್ಯಾದೆ ಉಳಿತಾ ಇತ್ತು. ಬಹಳ ಬೇಜಾರಾಯ್ತು ನನಗೆ. ನಾನಿನ್ ಯಾವತ್ತೂ ಈ ಕಡೆ ಬರಲ್ಲ ಬಿಡು. ಸಂಗೀತ ತಾಯಿ ಮನೆಯಿಂದ ಹೊರಗಡೆ ಬಂದು ಅಲ್ಲೇ ಕಾಯ್ತಾ ನಿತ್ತಂತ ರಘುನ ಭೇಟಿ ಆಗ್ತಾಳೆ. ರಘು, ನಾವಿಬ್ರು ಸೇರ್ಕೊಂಡು ಈ ಒಂದು ನಾಟಕ ಏನೋ ಮಾಡಿದ್ವಿ, ಆದರೆ ಈಗಲಾದರೂ ಅವಳಿಗೆ ಎಲ್ಲ ಅರ್ಥ ಆಗಿರುತ್ತೋ ಇಲ್ವೋ ಅದೇ ಗೊತ್ತಾಗ್ತಿಲ್ಲ. ಅತ್ತೆ, ಈ ಸಲ ಅಂತೂ ಅವಳಿಗೆ ಬುದ್ಧಿ ಬಂದಿರುತ್ತೆ, ಅವಳೆಲ್ಲ ಅರ್ಥ ಮಾಡ್ಕೊಂಡಿರ್ತಾಳೆ ಅಂತ ನನಗನ್ನಿಸ್ತಾ ಇದೆ. ಸರಿ, ನಾನು ಒಳಗೆ ಹೋಗಿ ನೋಡ್ತೀನಿ ಅವಳು ಏನು ಯೋಚನೆ ಮಾಡ್ತಿದ್ದಾಳೆ ಅಂತ. ಸರಿನಪ್ಪ, ಆಯ್ತು, ನಾನಿನ್ ಬರ್ತೀನಿ. ಸರಿ ಅತ್ತೆ. ರೀ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಸತ್ಯ ಹೇಳೋದು ಹೇಗೆ ಒಳ್ಳೇದು, ಅದೇ ರೀತಿ ಸಮಯ ಸಂದರ್ಭಕ್ಕೆ ತಕ್ಕನಂಗೆ ಏನೋ ಒಂದು ನಮಗೆ ಅನುಕೂಲ ಆಗುತ್ತೆ, ಅದರಿಂದ ನಮಗೆ ಒಳ್ಳೇದಾಗುತ್ತೆ, ಬೇರೆ ಯಾರಿಗೂ ಏನೂ ತೊಂದರೆ ಆಗಲ್ಲ ಅಂದಾಗ ಒಂದು ಸಣ್ಣ ಸುಳ್ಳು ಹೇಳೋದ್ರಲ್ಲೂ ಏನೂ ತಪ್ಪಿಲ್ಲ ಅಂತ ನನಗಿವತ್ತು ಅರ್ಥ ಆಗಿದೆ. ಸಮಯ ಸಂದರ್ಭನ ಅರ್ಥ ಮಾಡ್ಕೊಳ್ದೆ ಇದ್ದಿದ್ದ ಹಾಗೆ ಸತ್ಯ ಹೇಳೋದ್ರಿಂದ ತುಂಬ ಸಲ ನಿಮಗೆ ತೊಂದರೆ ಆಗೋ ಹಾಗೆ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಅಂತೂ ಇಂತೂ ನಿನಗೆ ಈ ಸೂಕ್ಷ್ಮ ಅರ್ಥ ಆಯ್ತಲ್ಲ, ಅದೇ ಸಂತೋಷ ನನಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.